ಹಾಯ್ ನಮಸ್ತೆ ಬೆಂಗಳೂರೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬೆಳಿಗ್ಗೆನೇ ಹೋಗಿದ್ದೆ ಮಾರ್ಕೆಟ್ಗೆ. ಬಾಡಿಗೆ ಏನು ಅಷ್ಟೊಂದು ಜಾಸ್ತಿ ಇರಲಿಲ್ಲ, ಒಂದೆರಡೇ ಬಾಡಿಗೆ ಇದ್ದಿದ್ದು. 8-8:30ಗೇನು ಹೋದೆ. 12 ಗಂಟೆ ಆಯಿತು ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ. ಈಗ ಸಂಜೆ ಇನ್ನೊಂದು ಈವೆಂಟ್ ಫಂಕ್ಷನ್ ಇದೆ. ಈವೆಂಟ್ಗೆ ವೆಲ್ಕಮ್ ಡ್ರಿಂಕ್ಸ್ ಅದೆಲ್ಲ ಸಪ್ಲೈ ಮಾಡ್ತೀನಿ ನಾನು. ಅದು ಸಂಜೆಗೆ ತೋರಿಸ್ತೀನಿ ನಿಮಗೆ ಯಾವ ಚೌಟ್ರಿ ಎಲ್ಲಿ ಏನು ಅಂತ. ಗಜ ಇಲ್ಲಿ ನಿಂತಿದ್ದಾನೆ. ಬಂದೆ ಗಾಡಿ ಹತ್ರ. ಅಲ್ಲಿ ಮಿಷಿನು ಕಬ್ಬು ಲೋಡ್ ಮಾಡ್ಕೊಳಕ್ಕೆ ಹೋಗಬೇಕು. ಇನ್ನು ಇಲ್ಲಿಂದ ಹೋಗಿ ಚೌಟ್ರಿ ಹತ್ರ ಹೋದ್ಮೇಲೆ ಸಿಗ್ತೀನಿ. ಇಲ್ಲಿ ಲೋಡಿಂಗ್ ಎಲ್ಲ ತೋರಿಸ್ತೀನಿ ರೀ, ಹಿಂಗೆ ಲೋಡ್ ಮಾಡ್ತೀವಿ ಹೆಂಗೆ ಏನು ಅಂತ. ಇಲ್ಲೇ ಪಕ್ಕದಲ್ಲೇ, ಮನೆಯಿಂದ ಒಂಚೂರು ಪಕ್ಕದಲ್ಲೇ ಅಂಗಡಿ ಇರೋದು. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಕಾರ್ ಹಿಂದ್ಗಡೆ ಮಿಷಿನ್ ಎಲ್ಲ ನಿಲ್ಲಿಸಿದ್ದಾರೆ. ಲೋಡಿಂಗ್ ಎಲ್ಲ ಆಯಿತು, ಎಲ್ಲ ಹತ್ತಿಸ್ಬಿಟ್ಟು ಬಂದಿದ್ದೀವಿ. ನಾನು ಇವಣ್ಣನೇ ಹೋಗ್ತಾ ಇರೋದು. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಏನೋ ಇದೆ, ಹೋಗ್ತಾ ಇದ್ದೀನಿ. ಬರೀ ಇಲ್ಲಿಂದ ಇರೋದು 1.25 ಕಿಲೋಮೀಟ್ರ್, 13 ನಿಮಿಷ ತೋರಿಸ್ತಾ ಇದೆ. ಈ ಫ್ಲೇವರ್ ಮಾಡ್ತಾ ಇದ್ದಾರೆ, ಅದರಿಂದ ಸಿಕ್ಕಾಪಟ್ಟೆ ಜಾಮು. ಬರೀ ಇಲ್ಲಿಂದ ನೈಸ್ ರೋಡ್ ತನಕನೇ ಜಾಮ್ ಇರೋದು. ಅಲ್ಲಿಗೆ ಹೋಗ್ಬಿಟ್ರೆ ಫುಲ್ ಫ್ರೀ ರೋಡ್ ಇದೆ. ಫೈನಲಿ ಬಂದೆ ಇಲ್ಲಿ ಲೊಕೇಶನ್ ಹತ್ರ. ಇಲ್ಲೇ ಇದು ವೀರಭದ್ರ ಸಿಗ್ನಲಿಂದ ಒಂಚೂರು ಮುಂದ್ಗಡೆ ಲೆಫ್ಟ್ ಸೈಡ್ಗೆ ಇರೋದಿದೆ, ನೈಸ್ ರೋಡ್ ಪಕ್ಕನೇ. ಒಳಗಡೆ ಹೋಗಿ ನೋಡ್ಬೇಕು ಇನ್ನೂ ಜಾಗ ಇಲ್ಲಿ. ನಾನು ಫಸ್ಟ್ ಟೈಮೇ ಇಲ್ಲಿಗೆ ಬರ್ತಾ ಇರೋದು. ಬೇರೆ ಕಡೆ ಎಲ್ಲ ಸುಮಾರು ಸಲ ಮಾಡಿದ್ದೀನಿ, ಈ ಚೌಟ್ರಿಗೆ ಇದೆ ಫಸ್ಟ್ ಬರ್ತಾ ಇರೋದು ನಾನು. ಎಲ್ಲ ಹಾಕ್ಬೇಕು ಏನಂತ ಗೊತ್ತಿಲ್ಲ. ಆರ್ಚ್ ಅಲ್ಲಿದೆ, ಅಲ್ಲಿ ಒಳಗಡೆ ಗಾಡಿ ಹೋಗುತ್ತಾ ಇಲ್ವೋ, ಎಲ್ಲ ತಳ್ಕೊಂಡು ಹೋಗ್ಬೇಕೇನೋ. ನೋಡ್ತೀನಿ ಒಳಗಡೆ ನೋಡ್ಬಿಟ್ಟು. ಬಂದಿದ್ದೆ ಇಲ್ಲಿ ಈ ಕಡೆ ಸ್ಪಾಟ್ ಕೇಳ್ಕೊಂಡು ಬಂದಿದ್ದೀನಿ. ಪ್ಲಗ್ ಪಾಯಿಂಟ್ ಎಲ್ಲ ಬೇಕಿತ್ತಲ್ಲ, ಅದೆಲ್ಲ ಕೇಳ್ಕೊಂಡು ವಿಚಾರಿಸ್ಕೊಂಡು ಒಂದೇ ಸಲ ಇಳಿಸ್ಬೇಕು. ಒಂದು ಸಲ ಇಕ್ಕಿದ್ಮೇಲೆ ಆಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಗಾಡಿ ತರಕ್ಕೆ ಹೋಗ್ತಾಯಿದ್ದೀನಿ. ಒಳಗಡೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಮೇಲ್ಗಡೆ ಟಚ್ ಆಗ್ಬೋದೇನೋ ಮೋಸ್ಟ್ಲಿ. ಹುಷಾರಾಗಿ ಬರ್ಬೇಕು, ರಿವರ್ಸ್ ಬರ್ಬೇಕಂತೆ. ಇಲ್ಲಿ ಬೇರೆ ಗಾಡಿ ಹಾಕ್ಬಿಟ್ಟವ್ರಲ್ಲ, ಇಲ್ಲಿ ಮರ ಟಚ್ ಆಗ್ಬಿಟ್ರೆ ಬೈತಾರೇನವರು. ಗಾಡಿ ಬೇರೆ ಅಡ್ಡ ಹಾಕ್ಬಿಟ್ಟಿದ್ದಾರೆ ಇಲ್ಲಿ, ಶಿಫ್ಟು. ಆಯಿತು, ಎಲ್ಲ ಅನ್ಲೋಡ್ ಮಾಡಿದ್ದು ಹೊರಗಡೆ ಆಗ್ತಾಯಿದ್ದೀನಿ. ಬರ್ಬೇಕಂತ ಸಿಕ್ಕಾಪಟ್ಟೆ ಕಷ್ಟ. ಈ ಕಡೆ ಆ ಕಡೆ ರಿವರ್ಸ್ ಬಂದಿದ್ದೆ ಅಲ್ಲಿಂದಾನು. ಫುಲ್ ಅಲ್ಲಿ ಮೈನ್ ಗೇಟಿಂದಾನು ಇಲ್ಲಿ ತನಕ ರಿವರ್ಸ್ ಬಂದೆ. ಅರ್ಧ ಗಂಟೆ ಆಗುತ್ತೆ ಅಲ್ಲಿಂದ ರಿವರ್ಸ್ ಬರೋಷ್ಟೊತ್ತಿಗೆ. ಲೈಟಿಂಗ್ ಬೇರೆ ಹಾಕಿದ್ರಲ್ಲ, ಎಲ್ಲ ಕಿತ್ಕೊಂಡು ಕರೆಂಟ್ ಇದಾಗ್ಬಿಡುತ್ತೆ ಅಂತ. ಇಲ್ಲಿ ತಡೀತದೆ ಅಂದ್ಕೊಂಡಿದ್ದೆ, ತಡೀಲಿಲ್ಲ, ಕರೆಕ್ಟಾಗೈತೆ ಜಾಗ. ಗಾಡಿ ಇನ್ನೇನು ಅಲ್ಲಿ ಸೈಡ್ಗೆ ಹಾಕಿ ತಿರ್ಗಾ ಅಲ್ಲಿ ಹೋಗಿ ರೆಡಿ ಮಾಡಬೇಕು. ಕರೆಂಟ್ ಕಲೆಕ್ಷನ್ ಎಲ್ಲ ಕೊಡಬೇಕು. ಇನ್ನು ಕಲೆಕ್ಷನ್ ಕೊಟ್ಬಿಟ್ರೆ ಇನ್ನೆಲ್ಲ ರೆಡಿ. ಹಸುಗಳು ಸಿಕ್ಕಿದ್ದಾರೆ ಇಲ್ಲಿ, ಹೈಬ್ರಿಡ್ ಅನಿಸುತ್ತೆ ಇದು. ಫುಲ್ ರೆಡಿ ಆಯಿತು, ಕಲೆಕ್ಷನ್ ಎಲ್ಲ ಕೊಟ್ಟಿದ್ದೀನಿ. 7 ಗಂಟೆಗೇನೋ ಸ್ಟಾರ್ಟ್ ಮಾಡಬೇಕು. ಈಗ 6 ಕಾಲಾಗಿದೆ. 7 ಗಂಟೆ ಸ್ಟಾರ್ಟ್ ಮಾಡಿದ್ರೆ 10 ಗಂಟೆ ತನಕ ಜ್ಯೂಸ್ ಕೊಡ್ತೀವಿ. ಊಟ ಮಾಡಿ ಇಲ್ಲಿಂದ ಹೊರಡೋ ತನಕ 11 ಗಂಟೆ ಆಗುತ್ತೆ. ಫುಲ್ ಎಲ್ಲ ಹಚ್ಚಿ ಲೋಡ್ ಮಾಡಿ ಹೊರಡೋಕ್ಕೆ. ಪಕ್ಕದಲ್ಲೇ 10 ನಿಮಿಷಕ್ಕೆ ಹೋಗ್ಬಿಡ್ತೀನಿ ನನ್ನ ಮನೆಗೆ. ಅರ್ಧ ಬೆಂಗಳೂರೇ ಕಾಣಿಸುತ್ತೈತೆ ಇಲ್ಲಿಂದ. ಸನ್ಸೆಟ್ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತೈತೆ. ಎಲ್ಲ ಮುಗಿಸ್ಕೊಂಡು ಬಂದೆ ಗಾಡಿ ಹತ್ರ. ಇನ್ನು ಗಾಡಿ ತಗೊಂಡು ತಿರ್ಗಾ ರಿವರ್ಸ್ ಹೊಡಿಬೇಕಲ್ಲಿ. ಆವಾಗಲೇ ಅಂತೂ ಖಾಲಿ ಇತ್ತು, ಇವಾಗ ತಿರ್ಗಾ ಅಲ್ಲಿ ಜನ ಎಲ್ಲ ಬರ್ತಾ ಇದ್ದಾರೆ.
ನೋಡ್ಬೇಕು ರಿವರ್ಸ್ ಹೆಂಗೆ ಹೊಡಿಬೇಕು ಏನೋ. ಜನ ಇರಲಿಲ್ಲ ಅಂದರೆ ಆರಾಮಾಗಿ ತೆಗಿಬೋದಿತ್ತು, ಜನ ಬೇರೆ ಇದ್ದಾರಲ್ಲ. ಅಲ್ಲಿ ಸ್ಟ್ರೈಟ್ ರೋಡ್ ಬೇರೆ ಅಲ್ಲ, ಅದು ಸ್ಟ್ರೈಟಾಗೂ ಇಲ್ಲ, ಅಲ್ಲಲ್ಲಿ ಕಟ್ಟಿಂಗ್ ಇದೆ. ಫುಲ್ HD ಕ್ಯಾಮ್ರಾ ಹಾಕ್ಸಿರೋದು ನಾನು. ಫುಲ್ ನೈಟ್ ಟೈಮೆಲ್ಲ ಸಕ್ಕತ್ತಾಗಿ ಕಾಣುತ್ತೆ ನೋಡಿ. ಈ ಬಂಪರ್ ಸಮೇತ ಎರ್ಜಿಯಿಂದ ಎರ್ಜಿ ತನಕ ಕಾಣಿಸ್ತಾ ಇದೆ. ಮೊನ್ನೆಯಿಂದ ಬೇರೆ ಏರ್ ಬೇರೆ ಕಮ್ಮಿ ಆಗ್ತಾ ಇತ್ತು, ಅದು ಫುಲ್ ಕಮ್ಮಿ ಆಗಿದೆ. ಸ್ವಲ್ಪ ಅಂದರೆ ಸ್ವಲ್ಪ ಇದೆ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ನಿಲ್ಲಿಸಿದ್ರೆ ಆಗಲ್ಲ ಅಂತ ಸೀದಾ ಹೋಗ್ತೀನಿ, ಅಲ್ಲೇ ಹೋಗ್ತೀನಿ. ಮೊನ್ನೆಯಿಂದ ಏರ್ ಕಮ್ಮಿ ಆಗ್ತಾ ಇತ್ತು, ನೋಡಿದ್ರೆ ಫುಲ್ ಕಮ್ಮಿ ಆಗಿಬಿಡುತ್ತೆ. ಟೈರ್ ಬೇರೆ ಚೇಂಜ್ ಮಾಡಬೇಕು. ಟೈಮ್ ಈಗ 11:15. ತಿರ್ಗಾ ಟೈರ್ ಚೇಂಜ್ ಮಾಡಿ ಮಿಷಿನ್ ಇಳಿಸಿದ್ದಾಯಿತು, ಟೈರ್ ಬಿಚ್ಚಬೇಕು. ಟೈರು ಚೇಂಜ್ ಮಾಡಿದೆ. ಇದು ಬ್ಲ್ಯಾಕ್ ಪೈಂಟ್ ಹೊಡೆದಿಲ್ಲ, ಅದು ಮರ್ತೋಗಿದೆ, ಚಪ್ನಿಗಿತ್ತಲ್ಲ ಮರ್ತುಬಿಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ದರೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಡವ್ರ ಮಕ್ಕಳನ್ನ ಬೆಳೆಸಿ ಸ್ವಲ್ಪ.